ಅಣ್ಣ ಇದ್ದಿದ್ರೆ ಇನ್ನು ಇದು 10 ಲಕ್ಷ ಕಿಲೋಮೀಟರ್ ಆದ್ರೂ ಆಗ್ತಿತ್ತೇನೋ. ಸೊ ಅಣ್ಣ ಒಂದೆರಡು ದಿನ ಯಾವ್ದೋ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಅಣ್ಣ ಇಲ್ಲ ಅಂತ ಯಾರು ಭಾವಿಸಿಲ್ಲ. ಸಾರಥಿಗಿಂತ ಡಬಲ್ ಹಿಟ್ ಆಗುತ್ತೆ. ಜಾಸ್ತಿ ಹೊತ್ತು ಗ್ರಹಣ ಇರೋದಿಲ್ಲ. ಸಿನಿಮಾ ಸೋಲಿಸ್ಬೇಕು ಅಂತನ ಅಥವಾ ಅವ್ರ ಮೇಲಿರುವಂತ ಒಂದು ಬೇಜಾರ್ಗ ಇದೆಲ್ಲ ಪ್ರಯೋಜನ ಇಲ್ಲ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾ ಇನ್ನೇನು ಬಿಡುಗಡೆಗೆ ದಿನಗಣನೆ ಪ್ರಾರಂಭವಾಗಿರುವಂತದ್ದು. ಇವತ್ತು ಬಂಡಿ ಮಹಾಕಾಳಮ್ಮ ದೇವಸ್ಥಾನದಿಂದ ಪ್ರಸನ್ನ ಥಿಯೇಟರ್ ವರೆಗೂ ಮೆರವಣಿಗೆಗೆ ಈಗ ಪೂರ್ವ ಸಿದ್ಧತೆ ತಯಾರಿಗಳನ್ನ ನಡೆಸಿಕೊಳ್ಳಲಾಗಿರುವಂತದ್ದು. ಸದ್ಯ ನಾನು ಒಂದು ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು. ದೇವಸ್ಥಾನದಿಂದ ಏನು ಪ್ರಸನ್ನ ಥಿಯೇಟರ್ನವರೆಗೆ ಈಗ ಜಾತ ಹೋಗುವಂತದ್ದಾಗಿರ್ಲಿ, ಮೆರವಣಿಗೆ ಹೋಗುವಂತದ್ದಾಗಿರ್ಲಿ, ಎಲ್ಲದಕ್ಕೂ ಕೂಡ ಈಗ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ವಾಹನದ ಮೂಲಕ ಈಗ ಡೆವಿಲ್ ಸಿನಿಮಾದ ಪ್ರಮೋಷನ್ ಮತ್ತೆ ಬಿಡುಗಡೆಗೆ ಏನು ದಿನಗಣನೆ ಪ್ರಾರಂಭವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಿಂದ ಈಗ ಮೆರವಣಿಗೆ ಪ್ರಾರಂಭವಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶಶಿಕುಮಾರ್ ಹಾಗೆ ನಟ ದರ್ಶನ್ ಅವರ ಸ್ನೇಹಿತರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾ ಇನ್ನೇನು ಬಿಡುಗಡೆಗೆ ದಿನಗಣನೆ ಪ್ರಾರಂಭವಾಗಿರುವಂತದ್ದು, ಹೇಗಿದೆ ಡೆವಿಲ್ ಜಾತ್ರೆಯ ಸಂಭ್ರಮ ಸಡಗರ, ಪೂರ್ವ ಸಿದ್ಧತೆ ಬಗ್ಗೆ ಹೇಳೋದಾದ್ರೆ? ಸರ್, ಪೂರ್ವ ಸಿದ್ಧತೆ ಅನ್ನೋದೇನಿಲ್ಲ. ಅಣ್ಣನ್ ಸಿನಿಮಾ ಅಂದ್ರೆ ಪ್ರತಿಯೊಬ್ರು ಇಡೀ ಕರ್ನಾಟಕದ ಜನತೆ ಅವ್ರನ್ನ ಯಾವ ರೀತಿ ಬರಮಾಡ್ಕೊಳ್ತಾರೆ, ಯಾವ ರೀತಿ ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ, ನೀವೇ ನೋಡ್ಬೋದು. ಓಕೆ, ಈಗ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದು, ದೇವಸ್ಥಾನದಿಂದ ತೇರಿನ ಮೂಲಕ ನೀವು ಪ್ರಸನ್ನ ಥಿಯೇಟರ್ ವರೆಗೆ ಕೂಡ ಹೋಗ್ತಿದ್ರಿ, ಯಾರೆಲ್ಲ ಭಾಗವಹಿಸಿದ್ದಾರೆ, ಹೇಗಿರುತ್ತೆ ಅನ್ನುವಂಥದ್ದು? ಸರ್, ಇಲ್ಲಿ ಇವತ್ತು ಯಾರು ಎಲ್ಲ ಬರೀ ಸೆಲೆಬ್ರಿಟಿಗಳು ಅಂದ್ರೆ ಫ್ಯಾನ್ಗಳು ಸೇರ್ತಾ ಇದ್ದಾರೆ. ಇಲ್ಲಿ ಇವತ್ತು ಯಾರು ಏನ್ ಸೇರಲ್ಲ. ಇಲ್ಲಿಂದ ಅಮ್ನೂರ್ನ ಕರ್ಕೊಂಡು ಹೋಗಿ ಮಾಗಡಿ ಥಿಯೇಟರ್, ಪ್ರಸನ್ನ ಥಿಯೇಟರ್ಗೆ ನಾವು ಅಲ್ಲಿ ಕೂರಿಸಿ ಪೂಜೆ ಮಾಡಿ ಅಲ್ಲಿ ನಾಳೆ ಹೀರೋಯಿನ್ ಎಲ್ಲ ಬರ್ತಾ ಇದ್ದಾರೆ. ನಾಳೆ ಅಲ್ಲಿ ಸೇರಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕಟೌಟ್ ಗಳನ್ನ ಎಲ್ಲಾ ಚಿತ್ರಮಂದಿರದ ಮುಂದೆ ನಿಲ್ಲಿಸಲಾಗಿದೆ ಅಂತ ಹೇಳಲಾಗ್ತಿರುವಂತದ್ದು. ಎಷ್ಟು ಖುಷಿ ಆಗ್ತಿದೆ, ಯಾವ ರೀತಿಯಾಗಿ ಇದನ್ನ ನೀವು ಸೆಲೆಬ್ರೇಷನ್ ಮಾಡ್ತಿದ್ದೀರ ಅನ್ನುವಂಥದ್ದು? ಸರ್, ಅದು ಕಮ್ಮಿ ಸರ್. ಅದು ಅಣ್ಣ ಇದ್ದಿದ್ರೆ ಇನ್ನು ಇದು 10 ಲಕ್ಷ ಕಿಲೋಮೀಟರ್ ಆದ್ರೂ ಆಗ್ತಿತ್ತೇನೋ. ಬಟ್ ಇನ್ನೂ ಹೆಚ್ಚಿನ ರೀತಿ ಇದು ಚೆನ್ನಾಗಿ ಆಗುತ್ತೆ. ಎಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರ್ಲಿ. ಕನ್ನಡ ಜನತೆ ಇದನ್ನ ಬೆಳೆಸ್ಬೇಕು, ಇದನ್ನ ಹರಿಸ್ಬೇಕು, ಇದನ್ನ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಓಕೆ, ನಟ ದರ್ಶನ್ ಅವರು ನಮ್ಮೊಂದಿಗೆ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿನಿಮಾವನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ನೀವು ತಯಾರಿಗಳನ್ನ ನಡೆಸ್ಕೊಂಡಿದ್ದೀರಾ ಅನ್ನುವಂಥದ್ದು? ಈಗಾಗಲೇ ಕಟೌಟ್ ಗಳನ್ನ ಹಾಕುವಂಥದ್ದು, ಒಂದಷ್ಟು ಈಗ ಆ ದೇವಿನ ಚಿತ್ರಮಂದಿರಕ್ಕೆ ಕರ್ಕೊಂಡು ಹೋಗುವಂತದ್ದಾಗಿರ್ಲಿ, ಈ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದೀರಾ ಅಂತ? ಸರ್, ಅಣ್ಣ ಇಲ್ಲ ಅಂತ ಯಾರು ಭಾವಿಸಿಲ್ಲ. ಎಲ್ಲ ಅಣ್ಣ ಇದಾರೆ ಅಂತಾನೆ ಮಾಡ್ತಾ ಇದೀವಿ. ಸೊ ಅಣ್ಣ ಒಂದೆರಡು ದಿನ ಯಾವ್ದೋ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಅನ್ನೋ ರೀತಿಲಿ ಒಂದು ಅವರ ಈ ಕಷ್ಟ ಕಾಲ ಅದೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ. ಖಂಡಿತ ಅವರು ಇದನ್ನ ನ್ಯಾಯ ದೊರಕಿಸ್ಕೊಂಡು ಅವ್ರು ಬಂದೇ ಬರ್ತಾರೆ, ಚೆನ್ನಾಗಿ ಆಗ್ತಾರೆ. ಸೊ ಆದ್ರೂ ಅವ್ರು ಇರ್ಲಿ ಇಲ್ದೋಗ್ಲಿ, ನಾವು ಅವ್ರಿಲ್ಲ ಅಂತ ಭಾವಿಸ್ತಾ ಎಲ್ಲರೂ ಹೆಚ್ಚಿನ ರೀತಿಲಿ ಸೇರಿ ಇದನ್ನ ಚೆನ್ನಾಗಿ ಆಚರಣೆ ಮಾಡಿ ಇದನ್ನ ಯಶಸ್ವಿಗೊಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ವಿಚಾರ, ಸಾರಥಿ ಸಿನಿಮಾ ಬಿಡುಗಡೆ ಆಗ್ಬೇಕಾದ್ರೂ ಸೇಮ್ ಇನ್ಸಿಡೆಂಟ್ ಇರ್ಲಿಲ್ಲ. ಈ ಅಂದ್ರೆ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸಿನಿಮಾ. ಡೆವಿಲ್ ಸಿನಿಮಾ ಸಂದರ್ಭದಲ್ಲೂ ಕೂಡ ನಮ್ಮೊಂದಿಗಿಲ್ಲ ಇವತ್ತು. ಯಾವ ರೀತಿಯಾಗಿ ಆ ಪ್ರದರ್ಶನ ಮತ್ತೆ ಸಿನಿಮಾ ಹಿಟ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಅಂತ? ಸರ್, ಅದೇ ಇದು ಸಾರಥಿಗಿಂತ ಡಬಲ್ ಹಿಟ್ ಆಗುತ್ತೆ. ಯಾಕಂದ್ರೆ ಅಣ್ಣ ಅವತ್ತೂ ಏನು ಎಲ್ಲ ಜನತೆಗೆ ಅದೇ ಪ್ರೀತಿ ಕೊಟ್ಟಿದ್ರು, ಅದಕ್ಕಿಂತ ಇವತ್ತು ಹೆಚ್ಚಿನ ರೀತಿ ಪ್ರೀತಿ ಕೊಟ್ಟಿದ್ದಾರೆ. ಸೊ ಎಲ್ಲೋ ಕೆಟ್ಟಿಗಳಿಗೆ ಒಂದು ನಡೆದಿದೆ, ಅದು ಮುಗಿದು ಅಣ್ಣ ಹೇಳಿದಂಗೆನೆ ಜಾಸ್ತಿ ಹೊತ್ತು ಗ್ರಹಣ ಇರೋದಿಲ್ಲ, ಸ್ವಲ್ಪ ಕಾಲ ಅಷ್ಟೇನೆ. ಅದೇ ರೀತಿ ಅವ್ರಿಗೂ ಅದೊಂದು ಗ್ರಹಣ ಕಾಲ ಮುಗಿಯುತ್ತೆ, ಕಷ್ಟ ಕಾಲ ಮುಗಿದು ಖಂಡಿತ ಒಳ್ಳೇದಾಗುತ್ತೆ. ಓಕೆ, ಈಗಾಗಲೇ ದರ್ಶನ್ ಅಭಿಮಾನಿಗಳು ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಭಿಮಾನಿಗಳಿಗೆ? ಖಂಡಿತ ಅವರು ಜೀವಾಳನೇ ಅಭಿಮಾನ. ಅಣ್ಣ ಯಾವಾಗ್ಲೂ ಅದೇ ಹೇಳ್ತಾರೆ, ನನ್ನ ಜೀವಾಳನೇ ಸೆಲೆಬ್ರಿಟಿಗಳು ಅಂತ. ಸೊ ಅದೇ ರೀತಿ ಎಲ್ಲ ಸೆಲೆಬ್ರಿಟಿಗಳು ಅದೇ ರೀತಿ ಅದನ್ನ ಉಳಿಸ್ಕೊಂಡು ಬೆಳೆಸ್ತಾ ಇದ್ದಾರೆ. ಚೆನ್ನಾಗಿ ಸಂಭ್ರಮಾಚರಣೆನ ನಾವು ಕಣ್ಣಲ್ಲಿ ಬಹಳ ಸಂತೋಷ ಪಡ್ತಾ ಇದೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಎಲ್ಲರೂ ಕೊಡ್ಬೇಕು, ಒಳ್ಳೇದಾಗುತ್ತೆ. ದೇವಸ್ಥಾನಕ್ಕೆ ಇವತ್ತು ಸಿನಿಮಾ ತಂಡ ಆಗಿರ್ಲಿ ಅಥವಾ ಬೇರೆ ಯಾರಾದ್ರೂ ಬರ್ತಾ ಇದ್ದಾರಾ ಅನ್ನೋದು? ಸರ್, ಇವತ್ತು ಬರ್ತಲ್ಲ, ನಾಳೆ ಬೆಳಿಗ್ಗೆ ಮಿಲನ ಪ್ರಕಾಶ್ ಅವರು ಮತ್ತೆ ಅವರ ಮಿಸಸ್ ಎಲ್ಲ ಬಂದು ಹೋಗ್ತಾರೆ. ಮೇಡಮ್ ಅವರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಎಸ್, ಓಕೆ. ಸಿನಿಮಾ ತಂಡಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಈ ನಡುವೆ? ಸರ್, ಕನ್ನಡ ಚಿತ್ರೋದ್ಯಮ ಚೆನ್ನಾಗಿರ್ಬೇಕು, ಕನ್ನಡಿಗರು ಮತ್ತೆ ಕನ್ನಡ ಸಿನಿಮಾ ಅನ್ನೋದು ಬೆಳಿಬೇಕು. ಇವತ್ತೇನು ಹೆಚ್ಚಿನ ರೀತಿಲಿ ಯಶಸ್ಸು ಕೀರ್ತಿ ಬಂದಿದೆಯೋ ಇದಕ್ಕಿಂತ ಮುಂದಕ್ಕೆ ಮುಂದುವರಿಬೇಕು. ಇದು ರಾಜ್ಕುಮಾರ್ ಅವರ ಆಶೀರ್ವಾದ. ಖಂಡಿತ ಕನ್ನಡ ಚಿತ್ರರಂಗ ಚೆನ್ನಾಗಿರ್ಬೇಕಷ್ಟೇ. ಎಸ್, ಕೊನೆಯದಾಗೊಂದು ಪ್ರಶ್ನೆ ಕೇಳಬೇಕು. ನಿನ್ನೆ ಮೊನ್ನೆ ಡೆವಲಪ್ಮೆಂಟ್ ಇವತ್ತು ಕೂಡ ಆಗಿರುವಂತದ್ದು. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೆಲವೊಂದು ಮಾಧ್ಯಮಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿದಿರ ಅನ್ನುವಂತ ನಿಟ್ಟಿನಲ್ಲಿ ಏನ್ ಪ್ರತಿಕ್ರಿಯಿಸ್ತೀರಿ ನೀವು ಈ ಸಂದರ್ಭದಲ್ಲಿ? ಸರ್, ಮಾಧ್ಯಮಗಳೇ ಹೇಳಿದ್ದಾರೆ ದರ್ಶನ್ ಅವರು ಒಬ್ಬರೇ ಇದ್ದಾರೆ ಸೆಲ್ಲಲ್ಲಿ ಅಂತ ಹೇಳಿ.
ತಿರ್ಗಾ ಹೋಗಿ 5 ಜನ ಇದಾರಂತೆ ಹೋಗಿ ಹೊಡೆದಿದ್ದಾರಂತೆ ಅಂದ್ರೆ ಮಾಧ್ಯಮಗಳು ಇದನ್ನ ಏನಿಗೆ ಮಾಡ್ತಾ ಇದಾರೆ? ಯಾಕಂದ್ರೆ ಸಿನಿಮಾ ಸೋಲಿಸ್ಬೇಕು ಅಂತನಾ ಅಥವಾ ಅವ್ರ ಮೇಲಿರುವಂತ ಒಂದು ಬೇಜಾರ್ಗ ಅಥವಾ ಏನು ಅಂತ ಗೊತ್ತಿಲ್ಲ. ಬಟ್ ಇದೆಲ್ಲ ಪ್ರಯೋಜನ ಇಲ್ಲ. ಯಾಕಂದ್ರೆ ಸೆಲೆಬ್ರಿಟಿಗಳು ಆಲ್ರೆಡಿ ಇದನ್ನ ಎಲ್ರಿಗೂ ತಗೊಂಡೋಗ್ಬಿಟ್ಟಿದ್ದಾರೆ. ಇದೆಲ್ಲ ಏನೇ ತೋರಿಸಿದ್ರು ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ನಟ ದರ್ಶನ್ ಅವರ ಸ್ನೇಹಿತ ಆದಂತಹ ಶಶಿಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.